ಗೌರಿಬಿದನೂರು ನಗರದ ಅಭಿಲಾಷ್ ಚಿತ್ರಮಂದಿರ ಆವರಣದಲ್ಲಿ ವಿಶ್ವಸಿರಿ ಸೇವಾ ಟ್ರಸ್ಟ್ನಿಂದ ತಾಲೂಕಿನಲ್ಲಿ 2025-26ನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಯಶಸ್ವಿಯಾಗಿ ಜರುಗಿತು. ವೃತ್ತ ನಿರೀಕ್ಷಕ ಅಂಜನ್ ಕುಮಾರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಶೈಕ್ಷಣಿಕ ಸಾಧನೆ ಮಾಡುವ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದು ಸಮಾಜದ ಕರ್ತವ್ಯ. ಇಂತಹ ಕಾರ್ಯಕ್ರಮಗಳು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡುತ್ತವೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿಶ್ವಸಿರಿ ಸೇವಾ ಟ್ರಸ್ಟ್ ಅಧ್ಯಕ್ಷೆ ಮಾಲರೆಡ್ಡಿ ಮಾತನಾಡಿ, ಸಂಸ್ಥೆಯಿಂದ ತಾಲೂಕಿನಲ್ಲಿ ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿದ್ದೇವೆ. ವಿದ್ಯಾಭ್ಯಾಸಕ್ಕೆ ಸಂಸ್ಥೆ ಮೊದಲ ಆದ್ಯತೆ ನೀಡುತ್ತದೆ. ಪ್ರತಿಭಾ ಪುರಸ್ಕಾರ ಸ್ವೀಕರಿಸಿದ ಎಲ್ಲ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಉನ್ನತ ಸ್ಥಾನ ಪಡೆಯಬೇಕು ಎಂದರು. ಇನ್ನು ಸಾಧನೆ ಮಾಡಿದ ಸುಮಾರು 25 ವಿದ್ಯಾರ್ಥಿಗಳಿಗೆ ತಲಾ 5,000 ರು ನಗದು ಪುರಸ್ಕಾರ ಹಾಗೂ ಸನ್ಮಾನವನ್ನ ಮಾಡಿ ಗೌರವಿಸಲಾಯಿತು. ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕೆ ಶುಭ ಹಾರೈಸಲಾಯಿತು. ಪ್ರತಿಭಾ ಪುರಸ್ಕಾರ ಪಡೆದ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರು ಟ್ರಸ್ಟಿನ ಈ ಜನಪರ ಕಾರ್ಯಕ್ಕೆ ಕೃತಜ್ಞತೆಯನ್ನ ಸಲ್ಲಿಸಿದರು. ಒಂದು ಕಾರ್ಯಕ್ರಮ ಯಾಕೆ ಇಟ್ಕೊಂಡಿದ್ದೀನಿ ಅಂತಂದರೆ, ಮಕ್ಕಳು ಕಷ್ಟಪಟ್ಟು ಓದಿ ತಂದೆ ತಾಯಿಗೆ ಕೀರ್ತಿ ತೊಗೊಂಡ್ಬಂದು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಅವ್ರ ಕಷ್ಟಕ್ಕೆ ಇವತ್ತು ಒಳ್ಳೆ ಪರ್ಸೆಂಟೇಜ್ ಬಂದಿರೋದಕ್ಕೆ ಮತ್ತು ಅವರ ಮುಂದಿನ ವಿದ್ಯಾಭ್ಯಾಸ ಚೆನ್ನಾಗಿ ಆಗಬೇಕು ಅಂತ ಗುರಿ ಇಟ್ಕೊಂಡು ಓದ್ಕೊಂಡಿರೋ ಮಕ್ಕಳಿಗೆಲ್ರಿಗೂ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ ಹೇಳ್ತಾ, ವಿಶ್ವಸಿರಿ ಸೇವಾ ಟ್ರಸ್ಟ್ ಕಡೆಯಿಂದ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಇದುವರೆಗೂ. ಎಲ್ಲ ಭಾಸ್ಕರ್ ಸರ್ ಅವರು ಹೇಳಿದ್ದಾರೆ, ಇದುವರೆಗೂ ನಾನು ಹೆಚ್ಚು ಏನು ಹೇಳೋದಿಲ್ಲ. ನಮ್ಮ ವಿಶ್ವಸಿರಿ ಸೇವಾ ಟ್ರಸ್ಟು ಮುಖ್ಯ ಧ್ಯೇಯ ಅಂತಂದರೆ ಎಜುಕೇಷನ್ಗೆ ಬೆಂಬಲ ಕೊಡೋದು. ನಾವು ಏನಂತಂದರೆ, ನಾವು ಇವತ್ತು ಮಾಡ್ತಾ ಇರ್ತಕ್ಕಂಥ ಕೆಲಸ ಯಾರಾದರೂ ನೋಡಿ ಅದನ್ನು ಮತ್ತೆ ಪ್ರೋತ್ಸಾಹ ಮುಂದಕ್ಕೆ ನೀಡ್ತಾರೆ ಅಂತಂದರೆ ಯಾವುದಕ್ಕೆ ಅಂತಂದರೆ ಎಜುಕೇಷನ್ಗೆ. ಇವತ್ತು ಒಂದು ಬಡ ಕುಟುಂಬದಿಂದ ಬಂದಿರೋರಾಗಿರ್ಬೋದು, ಶ್ರೀಮಂತ ಕುಟುಂಬದಿಂದ ಬಂದಿರೋರಾಗಿರ್ಬೋದು, ಯಾರಿಗನ್ನಾಗಲಿ ವಿದ್ಯಾಭ್ಯಾಸ ಅನ್ನೋದು ಅವಶ್ಯಕತೆ ಇದೆ. ಆ ವಿದ್ಯಾಭ್ಯಾಸ ಮಾಡಿಕೊಂಡು ಅವ್ರು ಚೆನ್ನಾಗಿದ್ದರೆ 4 ಜನ ಚೆನ್ನಾಗಿ ನೋಡ್ಕೊತಾರೆ ಅನ್ನೋ ಒಂದು ಉದ್ದೇಶನೇ ನಾವು ಆಯ್ಕೆ ಮಾಡ್ಕೊಂಡಿರೋದು. ಮಕ್ಕಳು ಓದ್ಕೊಂಡು ಅವ್ರ ಪಕ್ಕದಲ್ಲಿರೋರಿಗೆ ಒಂದು ಸಹಾಯ ಮಾಡಿಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದರೆ ಸಮಾಜಕ್ಕೆ ನಾವೇನು ಕೊಟ್ಟಿದ್ದೀವಿ ಅದು ನಮಗೇನು ಕೊಟ್ಟಿದೆ ಅಂತ ನಾವು ಕ್ವಶನ್ ಹಾಕ್ಕೊಬೇಕು. ಸಮಾಜ ನಮಗೇನು ಕೊಟ್ಟಿದೆ ಅಂತ ನಾವು ಕೇಳೋದಕ್ಕಿಂತಲೂ ಇಂಪಾರ್ಟೆನ್ಸ್ ಆಗಿ ನಾವು ಸಮಾಜಕ್ಕೆ ಏನು ಕೊಟ್ಟಿದ್ದೀವಿ ಅನ್ನೋದನ್ನು ನಾವು ಸಮಾಜಕ್ಕೆ ನಾವೇನೋ ಒಂದು ಸಣ್ಣದಾಗೆ ಮಾಡ್ಕೊಂಡು ಹೋದರೆ ಅಲ್ಲಿ ಯಾವುದೇ ಒಂದು ಕೊರತೆ ಇರೋದಿಲ್ಲ. ಎಲ್ಲವನ್ನೂ ಎಲ್ಲ ಸರ್ಕಾರಗಳೇ ಮಾಡಲಿಕ್ಕಾಗಲ್ಲ. ಆ ಥರ ನಡೆಸ್ಕೊಂಡು ಹೋಗ್ತಾ ಇರೋದೇ ಟ್ರಸ್ಟುಗಳು. ಆ ಟ್ರಸ್ಟುಗಳ ಮುಖಾಂತರ ಮಾಡಬೇಕು ಅಂತಂದರೆ ಎಲ್ಲ ಯಾರಾದರೂ ದಾನಿಗಳು ಸಹಾಯ ನೀಡ್ತಾ ಬಂತಂದರೆ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಟ್ರಸ್ಟುಗಳು. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು.